This video education and information purpose only. ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿರುವ ಕೋಆಪರೇಟಿವ್ ಕ್ರೆಡಿಟ್ ಸ್ಟ್ರಕ್ಚರ್ ಸಹಕಾರ ಪತ್ತಿನ ರಚನೆ ಎಂಬ ಪರಿಕಲ್ಪನೆಯನ್ನು ತಿಳಿದುಕೊಳ್ಳೋಣ. ಒಬ್ಬ ರೈತನಿಗೆ ಬೆಳೆ ಸಾಲ ಬೇಕಾದರೆ ಹಣ ಇಲ್ಲಿಂದ ಬರುತ್ತದೆ. ಅದು ನೇರವಾಗಿಯೇ ರಾಜ್ಯ ಸರ್ಕಾರದಿಂದ ಬರುತ್ತದೆಯೇ ಅಥವಾ ಒಂದು ಬ್ಯಾಂಕ್ನಿಂದ ಮಾತ್ರ ಸಿಗುತ್ತದೆಯೇ? ಇಲ್ಲ. ಅದರ ಹಿಂದೆ ಹಲವು ಹಂತಗಳನ್ನು ಹೊಂದಿರುವ ಒಂದು ವ್ಯವಸ್ಥೆ ಕೆಲಸ ಮಾಡುತ್ತದೆ. ಆ ವ್ಯವಸ್ಥೆಯನ್ನೇ ಸಹಕಾರ ಪತ್ತಿನ ರಚನೆ, ಕೋಆಪರೇಟಿವ್ ಕ್ರೆಡಿಟ್ ಸ್ಟ್ರಕ್ಚರ್ ಎಂದು ಕರೆಯಲಾಗುತ್ತದೆ. ಸಹಕಾರ ಪತ್ತಿನ ರಚನೆ ಎಂದರೇನು? ಸರಳವಾಗಿ ಹೇಳುವುದಾದರೆ, ಸಹಕಾರ ಸಂಘಗಳು ಮತ್ತು ಸಹಕಾರ ಬ್ಯಾಂಕುಗಳು ಪರಸ್ಪರ ಸಂಪರ್ಕ ಹೊಂದಿ ಸದಸ್ಯರಿಗೆ ವಿಶೇಷವಾಗಿ ಕೃಷಿ ಮತ್ತು ಗ್ರಾಮೀಣ ಕ್ಷೇತ್ರಕ್ಕೆ ಸಾಲ ಹಾಗೂ ಹಣಕಾಸಿನ ಸೇವೆಗಳನ್ನು ಒದಗಿಸುವ ವ್ಯವಸ್ಥೆಯೇ ಸಹಕಾರ ಪತ್ತಿನ ರಚನೆ. ಇದು ಒಂದೇ ಸಂಸ್ಥೆ ಅಲ್ಲ, ಇದು ಹಲವಾರು ಹಂತಗಳ ಸಹಕಾರ ಸಂಸ್ಥೆಗಳ ಜಾಲ ಆಗಿದೆ. ಉದಾಹರಣೆಗೆ, ರಾಮು ಎಂಬ ರೈತನಿಗೆ 3 ಲಕ್ಷ ಬೆಳೆ ಸಾಲ ಬೇಕಾಗಿದೆ. ಅವರು ಮೊದಲು ತಮ್ಮ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸಂಪರ್ಕಿಸುತ್ತಾರೆ. ಆ ಸಂಘಕ್ಕೆ ಬೇಕಾದಷ್ಟು ಹಣ ಇಲ್ಲದಿದ್ದರೆ ಅದು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ DCC ಬ್ಯಾಂಕ್ನಿಂದ ಹಣ ಪಡೆಯಬಹುದು. ಜಿಲ್ಲಾ ಬ್ಯಾಂಕಿಗೆ ಹೆಚ್ಚಿನ ಹಣ ಬೇಕಾದರೆ ಅದು ಸ್ಟೇಟ್ ಸಹಕಾರ ಬ್ಯಾಂಕ್, ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಹಣ ಪಡೆಯಬಹುದು. ಹೀಗಾಗಿ ಹಣದ ಹರಿವು ಈ ರೀತಿ ನಡೆಯುತ್ತದೆ. ಒಂದು ರೈತನಿಗೆ ಸಾಲ ನೀಡುವ ಪ್ರಕ್ರಿಯೆಯ ಹಿಂದೆ ಕೆಲಸ ಮಾಡುವ ಸಹಕಾರ ಸಂಘಗಳು ಮತ್ತು ಸಹಕಾರ ಬ್ಯಾಂಕುಗಳು ಪರಸ್ಪರ ಸಂಪರ್ಕಿತ ವ್ಯವಸ್ಥೆಯೇ ಸಹಕಾರ ಪತ್ತಿನ ರಚನೆ. ಥ್ಯಾಂಕ್ ಯು.